ಬಾಳು ಬಂಗಾರವಾಗಿರಲಿ. ಇರಾನ್ ದೇಶದ ಮೇಲಿನ ಸಂಭಾವ್ಯ ನೆಲದಾಳಿ ಮತ್ತು ಅದರ ಅಸಾಧ್ಯತೆಗಳ ಕುರಿತು ಈ ಬಗ್ಗೆ ಚರ್ಚಿಸೋಣ. ಇರಾನ್ ದೇಶದ ಮೇಲಿನ ಸಂಭಾವ್ಯ ನೆಲದ ದಾಳಿ ಅಂದರೆ ಗ್ರೌಂಡ್ ಇನ್ವೇಷನ್ ಮತ್ತು ಅದರ ಸಾಧ್ಯತೆಗಳು ಮತ್ತು ಅಸಾಧ್ಯತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಇರಾನ್ ಮೇಲೆ ದಾಳಿ ಮಾಡುವುದು ಅಷ್ಟು ಸುಲಭವಲ್ಲ. ಇರಾನ್ಗೆ ಸೇನೆಯನ್ನು ಕಳಿಸುವುದು ಆತ್ಮಹತ್ಯೆಯ ಸಮಾನವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿರುತ್ತಾರೆ. ಅರ್ಮುಜ್ ಜಲಸಂಧಿಯ ಮೂಲಕ ಅಥವಾ ದ್ವೀಪಗಳ ಮೂಲಕ ಸೈನ್ಯವನ್ನು ಒಳಗೆ ಕಳುಹಿಸುವುದು ಅಸಾಧ್ಯ. ಇರಾನ್ ಈಗಾಗಲೇ ದ್ವೀಪಗಳನ್ನು ಸುರಂಗಗಳು, ಮೈನ್ಗಳು ಮತ್ತು ಬೂಬಿ ಟ್ರಾಪ್ಗಳಿಂದ ಸಜ್ಜುಗೊಳಿಸಿದೆ. ಉಕ್ರೇನ್ ರಷ್ಯಾ ಯುದ್ಧ ಕಾಲ ಮುಗಿದಂತೆ ಈಗ ಸೈನ್ಯವನ್ನು ಗುಂಪಾಗಿ ಸೇರಿಸಿ ತರಬೇತಿ ನೀಡುವುದು ಉಪಗ್ರಹಗಳ ಕಣ್ಣಿಗೆ ತಕ್ಷಣವೇ ಬೀಳುತ್ತದೆ. ರಷ್ಯಾ ಮತ್ತು ಚೀನಾ ಈ ಬಗ್ಗೆ ಇರಾನ್ಗೆ ನೈಜ ಸಮಯದಲ್ಲಿ ಮಾಹಿತಿಯನ್ನು ನೀಡುತ್ತಿರುತ್ತವೆ. ಅಮೆರಿಕವು ಕುರ್ದಿಗಳು ಅಥವಾ ಬಲೂಚರ ಮೂಲಕ ಇರಾನ್ ಮೇಲೆ ದಾಳಿ ಮಾಡಿಸುವ ಕನಸು ಕಾಣುತ್ತಿದೆ. ಆದರೆ ಸ್ಥಳೀಯ ನಾಯಕರು CIA ಅಧಿಕಾರಿಗಳಿಂದ ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಳ್ಳಲು ಸುಳ್ಳು ಭರವಸೆಗಳನ್ನು ನೀಡುತ್ತಾರೆಯೇ ಹೊರತು ಇದು ವಾಸ್ತವಿಕವಾಗಿ ಸಾಧ್ಯವಿಲ್ಲ. ಕುರ್ದಿಗಳು ಇರಾನ್ ಪ್ರವೇಶಿಸಿದರೆ ಟರ್ಕಿ ಇರಾನ್ಗೆ ವಾಯು ಬೆಂಬಲ ನೀಡಬಹುದು ಎಂಬ ಮಾತುಗಳು ಕೇಳಿಬಂದಿವೆ. ಇರಾಕ್ ಯುದ್ಧದ ಸಮಯದಲ್ಲೂ ಇದೇ ರೀತಿಯ ಸುಳ್ಳು ನಂಬಿಕೆಗಳನ್ನು ಬಿತ್ತಲಾಗಿತ್ತು ಎಂದು ತಜ್ಞರ ಅಭಿಪ್ರಾಯ. ಕಾರ್ಗ್ ದ್ವೀಪ ಅಥವಾ ಕಸಮ್ ದ್ವೀಪದ ಮೇಲೆ ದಾಳಿ ಮಾಡುವುದು ಎರಡನೇ ಮಹಾಯುದ್ಧದ ಇವೋ ಜಿಮಾ ಅಥವಾ ಒಕಿನಾವಾಗಿಂತ ಹೆಚ್ಚು ಕಷ್ಟಕರವಾಗಿರುತ್ತದೆ ಎಂದು ತಜ್ಞರ ಅಭಿಪ್ರಾಯ. ಇರಾನ್ ಪಡೆಗಳು ಬಂಡೆಗಳ ಅಡಿಯಲ್ಲಿ ಸುರಂಗ ಸಂಕೀರ್ಣಗಳನ್ನು ನಿರ್ಮಿಸಿಕೊಂಡಿದ್ದು, ಇದು ವಿಯೆಟ್ನಾಂ ಯುದ್ಧದ ಕಾಲದ ಕೂಚಿ ಸುರಂಗಗಳಿಗಿಂತಲೂ ದೊಡ್ಡದಾಗಿದೆ. ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕವು ಲಕ್ಷಾಂತರ ಸೈನ್ಯ ಮತ್ತು ಸಾವಿರಾರು ವಿಮಾನಗಳನ್ನು ಹೊಂದಿದ್ದರೂ ಆ ಯುದ್ಧವನ್ನು ಸೋತಿತು. ಆದರೆ ಈಗ ಇರಾನ್ ವಿರುದ್ಧದ ಪರಿಸ್ಥಿತಿ ಅದಕ್ಕಿಂತಲೂ ಭಿನ್ನ ಮತ್ತು ಅಪಾಯಕಾರಿಯಾಗಿದೆ. ಫೆಬ್ರವರಿ 28ರ ನಂತರ ಪರ್ಷಿಯನ್ ಗಲ್ಫ್ನಲ್ಲಿ ಯಾವುದೇ ಯುದ್ಧ ನೌಕೆಗಳು ಉಳಿದಿಲ್ಲ. ಬಹ್ರೇನ್ನಲ್ಲಿ ಇದ್ದ 5th ಫ್ಲೀಟ್ನ ಮುಖ್ಯ ಕಚೇರಿಗಳು ಧ್ವಂಸಗೊಂಡಿವೆ ಮತ್ತು ಸಿಬ್ಬಂದಿ ಹಿಂದಕ್ಕೆ ಸರಿದಿದ್ದಾರೆ. ಅಮೆರಿಕದ ಜನರಿಗೆ ಇತಿಹಾಸ ಮತ್ತು ಭೌಗೋಳಿಕತೆಯ ಬಗ್ಗೆ ಸರಿಯಾದ ಅರಿವಿಲ್ಲದಿರುವುದರಿಂದ ದೊಡ್ಡ ಸಮಸ್ಯೆಯಾಗಿದೆ. ವಿಯೆಟ್ನಾಂಗಿಂತ ಇರಾನ್ 10 ಪಟ್ಟು ದೊಡ್ಡದಾಗಿದೆ ಮತ್ತು ಅಲ್ಲಿನ ಜನಸಂಖ್ಯೆ ಹಾಗೂ ಭೌಗೋಳಿಕ ಪರಿಸ್ಥಿತಿ ಅಮೆರಿಕದ ಮಿಲಿಟರಿಗೆ ಭಾರೀ ಸವಾಲನ್ನೊಡ್ಡಲಿದೆ. ಕೆಲವು ಜನರಲ್ಗಳು ಇರಾನ್ ವಿರುದ್ಧ ಕೆಲಸ ಮುಗಿಸಿ ಫಿನಿಶ್ ದಿ ಜಾಬ್ ಎಂದು ಮಾತನಾಡುತ್ತಿರುವುದು ಸಂಪೂರ್ಣ ಹುಚ್ಚುತನದ ಪರಮಾವಧಿ. ಯಾಕೆಂದರೆ ಅಮೆರಿಕದ ಬಳಿ ಅಂತಹ ದೊಡ್ಡ ಯುದ್ಧವನ್ನು ಮಾಡಲು ಬೇಕಾದ ಮಿಲಿಟರಿ ಶಕ್ತಿ ಇಲ್ಲ. ಇರಾನ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷದಲ್ಲಿ ಇರಾನ್ ದೀರ್ಘಕಾಲದ ಕ್ಷಿಪಣಿ ಸಾಮರ್ಥ್ಯಗಳನ್ನು ಹೊಂದಿದೆ. US ಮಿಲಿಟರಿ ಇರಾನ್ ಸರ್ಕಾರವನ್ನು ಕೆಳಗಿಳಿಸಲು ಪ್ರಯತ್ನಿಸಿದರೆ ಇದು ಇಡೀ ಜಾಗತಿಕ ಆರ್ಥಿಕತೆ ಮತ್ತು ಗಲ್ಫ್ ಪ್ರದೇಶದ ಮೂಲಭೂತ ಸೌಕರ್ಯಗಳನ್ನು ನಾಶಪಡಿಸಬಲ್ಲದು ಎಂದು ತಜ್ಞರ ಅಭಿಪ್ರಾಯ. ಹೌತಿಗಳು ಸೌದಿ ಅರೇಬಿಯಾ ವಿರುದ್ಧ ನೌಕಾ ದಿಗ್ಬಂಧನವನ್ನು ಘೋಷಿಸಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಇದು ಸೌದಿ ಅರೇಬಿಯಾವನ್ನು ನೇರ ಯುದ್ಧಕ್ಕೆ ಎಳೆದು ತರುವ ಸಾಧ್ಯತೆಯ ಬಗ್ಗೆ ಚರ್ಚಿಸಲಾಗಿದೆ. ಅರ್ಮುಜ್ ಜಲಸಂಧಿ ಮತ್ತು ಬಾಬ್-ಅಲ್ ಮಂಡೆಬ್ ನಂತಹ ಭೌಗೋಳಿಕ ಪ್ರದೇಶಗಳ ಪ್ರಾಮುಖ್ಯತೆಯು ಇತಿಹಾಸದುದ್ದಕ್ಕೂ ಹೇಗೆ ನಿರ್ಣಾಯಕವಾಗಿದೆ ಎಂಬುದನ್ನು ಈ ಯುದ್ಧದಿಂದ ತಿಳಿಯಬಹುದು.